ಏನ್ ಹೇಳ್ತಿದ್ಯಮ್ಮ ನೀನು? ಹೌದಪ್ಪ, ನನ್ನ ಸಂಸಾರ ಈಗ ಛಿದ್ರವಾಗೋಗ್ಬಿಟ್ಟಿದೆ. ನಾನೀಗ ಒಂಟಿ ಆಗ್ಬಿಟ್ಟಿದ್ದೀನಿ. ನನ್ನ ಮಗು ಈಗ ನಂದಲ್ಲ, ಅವರೀಗ ನನ್ನವರಲ್ಲ. ತಪ್ಪಿ ಕೂಡ ನನ್ನ ಹತ್ರ ಬರೋಲ್ಲ. ಬೇರೆ ಯಾವಳ ಜೊತೆಲೂ. ಅಕ್ಕ, ಹೀಗಾಗೋಕ್ ಹೇಗ್ ಸಾಧ್ಯ ಅಕ್ಕ? ನೀನೇನ್ ದೂರ ಮಾಡಲ್ಲ ಅಂತ ಭಾವ ನನಗ್ ಭಾಷೆ ಕೊಟ್ಟಿದ್ದಾರೆ, ಜ್ಞಾಪಕ ಇಲ್ವಾ? ಭಾಷೆ ಕೊಟ್ಟಿದ್ದು ನಿಜ, ಆದ್ರದು ಸುಂದರವಾದ ಹೇಮನ ದೂರ ಮಾಡಲ್ಲ ಅಂತಾನೆ ಹೊರತು ಈ ಕುರೂಪಿನ ದೂರ ಮಾಡಲ್ಲ ಅಂತ ಅಲ್ಲಮ್ಮ. ನೀನ್ ಕುರೂಪಿ ಆದ್ರೇನಂತೆ? ನಿನ್ನ ಪ್ರೀತಿ ಪ್ರೇಮ ಪೂಜೆಗೆ ಕುರೂಪ ಬಂದಿಲ್ವಲ್ಲ? ನಿಜ, ಆದ್ರೆ ಕುರೂಪಿಗೆ ಯಾರನ್ನೂ ಪ್ರೀತಿಸೋ ಹಕ್ಕಿಲ್ಲ ಕಣೆ, ಹಕ್ಕಿಲ್ಲ. ಬೇರೆಯವ್ರ ಮಕ್ಕಳನ್ನ ಆಡ್ಸ್ಕೊಂಡಿರೋ ಬಂಜೆ ಹಾಗೆ ಸುಖ ಸಂಸಾರನ ಎದುರು ಮನೆಯಲ್ಲಿ ದಿವಸ ನೋಡ್ತಾ ಅಳೋ ವಿಧವೆ ಹಾಗೆ ಈ ಕುರೂಪಿ ಬದುಕು. ಮುಖ ಸುಟ್ಕೊಂಡಿರೋಳ ಜೊತೆ ಕೆಟ್ಟ ಬಾಳಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ ಹೇಳು? ಅಲ್ಲ, ಬುದ್ಧಿವಂತರೇ ಹೀಗೆ ಅಡ್ಡದಾರಿ ಹಿಡಿದ ಮೇಲೆ ನಿನ್ನ ಸಾಮಾನ್ಯರ ಗತಿ ಏನು? ಜನ ಸತ್ತ ಹೆಣಕ್ಕೆ ಬೆಂಕಿ ಇಡ್ತಾರೆ, ಆದ್ರೆ ದೈವ ನಗುತ್ತಿದ್ ನಿನ್ನ ಬಾಳಿಗೆ ಬೆಂಕಿ ಇಟ್ಬಿಡ್ತಲ್ಲಮ್ಮ. ಎಲ್ಲಾರ ಪ್ರಶ್ನೆಗೂ ಉತ್ತರವಾಗಿದ್ದ ನಿನ್ನ ಬದುಕು ಈಗ ನಿನಗೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆಯಲ್ಲಮ್ಮ. ಅಪ್ಪ, ಅವ್ರು ನನ್ನ ಜೊತೆ ಬದುಕೋದು ಬೇಡ, ಆದ್ರೆ ಕೆಟ್ಟ ಚಾಳಿಗಳಿಗೆ ಬಲಿಯಾಗಿ ಬೀದಿ ಪಾಲಾಗಬಾರ್ದು. ಇರೋ ಒಂದೇ ಒಂದು ವಂಶದ ಕುಡಿ ದಿಕ್ಕಿಲ್ದೆ ಹಾಳಾಗಬಾರ್ದು ಅಂತಾನೆ ಅಪ್ಪ ನಿಮ್ ಸಹಾಯ ಕೇಳಕ್ ಬಂದಿರೋದು. ಸಹಾಯನ? ಏನಮ್ಮ ಅದು? ಹೇಳ್ತೀನಪ್ಪ. ಸುಮಾ, ನಾನ್ ನಿನ್ನ ಅಕ್ಕ ಆಗಿ ನಿನ್ನ ಆಸೆಗಳನ್ನ ನೆರವೇರಿಸ್ಬೇಕು. ಆದ್ರೆ ನನ್ನ ಆಸೆ ನೆರವೇರಿಸ್ಕೊಳ್ಳೋಕೆ ನಿನ್ನ ಮನೆ ಬಾಗಿಲಿಗೆ ಭಿಕ್ಷುಕಳಾಗಿ ಬಂದಿದ್ದೀನಮ್ಮ. ಅಕ್ಕ, ಹಾಗೆ ಹೇಳ್ಬೇಡಕ್ಕ. ನೀನು ಭಿಕ್ಷುಕಿ ಅಲ್ಲ, ನಮ್ಮೆಲ್ರಿಗೂ ಬೇಕಾದವಳು. ನಾವಿಬ್ರು ಒಂದೇ ಮುಖದ ಎರಡು ಕಣ್ಗಳಿದ್ದಾಗೆ. ನಿನ್ನ ಆಸೆನೆ ನನ್ನ ಆಸೆ ಅಕ್ಕ. ನೀನೆಟ್ಟು ಗಿಡದ ಹೂವಕ್ಕ ನಾನು. ನಿಜ, ಆದ್ರೆ ಅದೇ ಗಿಡದಲ್ಲಿ ಮುಳ್ಳಾಗಿರೋ ದೌರ್ಭಾಗ್ಯ ನನಗೆ ಬಂದಿದೆ ಸುಮಾ. ಮುಳ್ಳಾದ್ರೇನಂತೆ, ಅದು ಒಂದಿನ ಹೂ ಆಗುತ್ತೆ. ನಿನಗೆ ಗೊತ್ತಾಕ? ಗಿಡದಲ್ಲಿ ಮುಳ್ಳಿರುತ್ತೆ, ಆದ್ರೆ ಅದ್ಯಾವ ಹೂನು ಚುಚ್ಚಲ್ಲ, ನೋಯ್ಸಲ್ಲ. ಹಾಗೆ ನಮ್ಮಿಬ್ರು ಸಂಬಂಧ. ನಿನ್ನ ಆಸೆ ಏನು ಅಂತ ನನ್ಗೆ ಹೇಳಕ್ಕ. ನನ್ ಪ್ರಾಣ ಕೊಟ್ಟಾದ್ರೂ ನೆರವೇರಿಸ್ತೀನಿ, ಸುಳ್ಳು ಹೇಳ್ತಿಲ್ಲ. ತಗೋ ಭಾಷೆ, ಹೇಳು ಅದೇನು ಅಂತ. ಹೇಳ್ತೀನಿ. ನಿನ್ನ ಭಾವನೆಗೆ ನೀನು ಎರಡನೇ ಹೆಂಡತಿಯಾಗಿ ಬರ್ಬೇಕು. ಅಕ್ಕ, ಬುದ್ಧಿಗಿದೆಯಾ ನಿನಗೆ? ಏನ್ ಹೇಳ್ತಾ ಇದ್ಯಾ? ಈ ಸಂಸಾರನ ಉಳಿಸ್ಕೊಳ್ಳೋಕೆ ಈಗ ಉಳಿದಿರೋದು ಇದೊಂದೇ ದಾರಿಯಪ್ಪ. ಹಾಗಂತ ದೇವ್ರಿಗೆ ಮೀಸಲಾಗಿಟ್ಟಿರೋ ಹೂನ ಊರ್ ಮಂದಲ್ ದಾಸಾಯನಿಗೆ ಯಾರಾದ್ರೂ ಕೊಡ್ತಾರೇನಮ್ಮ? ನಮ್ ಗದ್ದೆಯಲ್ಲಿ ಭತ್ತ ಬೆಳೀಲಿ ಅಂತ ಬೇರೆಯವ್ರ ಕಬ್ಬಿನ ಗದ್ದೆ ಬದು ಹೊಡಿತಾರ? ಇದೇ ಹಸಿಮೇನೆ ಏನಮ್ಮ? ನಿಮ್ಮನೆ ಅಡಿಪಾಯ ಭದ್ರವಾಗಿರ್ಲಿ ಅಂತ ಇವಳನ್ ಬಲಿ ಕೊಡ್ತೀಯ? ಬಲಿ ತಗೊಳಕ್ಕೆ ಬರ್ಲಿಲ್ಲ ಅಪ್ಪ, ಬಿತ್ತಿರೋ ಸಂಸಾರನ ಎತ್ ನಿಲ್ಸು ಬಾ ಅಂತ ಕರೆಯೋಕ್ ಬಂದೆ. ಬೇಷ್. ಇಷ್ಟು ವರ್ಷ ಅಕ್ಕ ಅಕ್ಕ ಅಂತ ನೀನ್ ಸರಿಗಂಚ್ ಹಿಡ್ಕೊಂಡು ನಿನ್ನೆರಳಲ್ಲೇ ಬೆಳೆದ್ ನಿನ್ ತಂಗಿಗೆ ಒಳ್ಳೆ ಬಾಳನ್ ಕೊಡ್ತಿದ್ದೀಯಮ್ಮ. ನಿಮ್ ತಾಯಿ ಸತ್ತು ಹಾಲಿಲ್ದೆ ಅಳುತ್ತಿದ್ದ ಇವಳನ್ನ ಇದೇ ನೀನು ಅಳುತ್ತಿದ್ದ ಈ ಕಂದಮ್ಮನ್ ನಿನ್ ಮಡ್ಲಲ್ಲಿ ಮಲಗಿಸ್ಕೊಂಡು ಮಿಳ್ಳೆಲ್ ಹಾಲು ಕುಡಿಸ್ತಿದ್ ನೆನಪಿದೆಯೇನಮ್ಮ? ನೀವಿಬ್ಬರಿಗೂ ಮದುವೆ ಮಾಡಿ ಕಳಿಸ್ಕೊಟ್ಮೇಲೆ ನಿಮ್ಮ ನೆನಪಾಗಿರ್ಲಿ ಅಂತ ಆ ಮಿಳ್ಳೆನ್ ಇಟ್ಕೊಂಡಿದ್ದೆ. ಈಗ ಆ ಮಿಳ್ಳೆ ತಂದು ಕೊಡ್ತೀನಿ. ನೀನು ನಿನ್ ತಂಗಿ ಅವಳ ಆಸೆ ಮನೇಲಿ ದೀಪ ಹಚ್ಚದೇ ಇರ್ಲಿ, ಅವಳು ಸುಖವಾಗಿ ಬಾಳ್ದೆ ಸತ್ತು ಹೋಗ್ಲಿ ಅಂತ ಆಶೀರ್ವಾದ ಮಾಡಿ ಹಾಲು ಕುಡಿಸ್ತಿದ್ದ ಆ ಮಿಳ್ಳೆಲೆ ಬೇರೆ ಇನ್ನೇನಾದ್ರೂ ಹಾಕಿ ಕುಡಿಸ್ಬಿಡು. ಅಪ್ಪ, ಹಾಗೆ ಹೇಳ್ಬೇಡಪ್ಪ, ಹಾಗೆ ಹೇಳ್ಬೇಡ. ಹಾಲು ಕುಡಿಸಿದ ಜೀವನೇ ಹಾಳಾಗು ಅಂತ ಯಾವ ಬಾಯಿನಲ್ಲಿ ಹೇಳುತ್ತಪ್ಪ? ಹೇಳಲ್ಲಮ್ಮ, ಆದ್ರೆ ನೀನ್ ಹೇಳ್ತಿದ್ದೀಯೇ. ಮುಳ್ಳಿಂದ ಮುಳ್ಳನ್ ತೆಗಿಯಕ್ ಹೋಗಿ ಆ ಮುಳ್ಳು ಮುರ್ಕೊಂಡ್ರೆ ಏನಮ್ಮ ಗತಿ? ನಾಳೆ ಇವಳಿಗೂ ನಿನ್ಗಾದಾಗೆ ಆದ್ರೆ ಇವಳಿಗೆ ಯಾರಮ್ಮ ದಿಕ್ಕು? ನನ್ಗೆ ಇನ್ನೊಬ್ಬ ಮಗಳಿಲ್ವೇ? ಹೋಗ್ಲಿ ತಕೋ, ಇವಳನ್ನು ಬಲಿ ಕೊಡೋಣ ಅನ್ನೋಕೆ. ಹೇಮ, ಸಂಬಂಧಗಳು ಸಾವಿನ ಕಡೆ ಮುಖ ಹಾಕೋದು ಇಂಥ ಹೊತ್ನಲ್ಲೇ ಕಣವ. ಅದಕ್ಕೆ ಮುಂಚೆನೆ ನಾವೇ ಸತ್ತು ಹೋದ್ರೆ ಚಂದ ಅಲ್ವಾ? ಇಲ್ಲಪ್ಪ, ಇಲ್ಲ. ನೀವ್ಯಾರು ಸಾಯ್ಬಾರ್ದು. ನನ್ನ ಮನೆ ಕುಸಿದು ಬಿದ್ದಿದ್ದಕ್ಕೆ ನಿಮ್ಮನ್ನ ಹೊಣೆ ಮಾಡೋದು ತಪ್ಪು. ಸುಮಾ, ನನ್ನನ್ನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಅಕ್ಕ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ
ಹೀಗೆ ಆಸರೆ ಬೇಡ್ತಾ ಇದ್ದೆ. ಈಗಲೂ ನಿನ್ನ ಆಸೆ ನೆರವೇರ್ಸಕ್ ನಾನು ಸಿದ್ಧ. ಆದ್ರೆ ನಾನೀಗಾಗ್ಲೇ ನನ್ನ ಮನಸ್ಸನ್ನು ಇನ್ನೊಬ್ರಿಗೆ. ಎಕ್ಸ್ಕ್ಯೂಸ್ ಮೀ, ಸಾರಿ, ಮಾತಿನ ಮಧ್ಯೆ ಪ್ರವೇಶ ಮಾಡಿದೆ ಅಂತ ಕಾಣುತ್ತೆ. ಈಗ ತಾನೇ ಬಂದೆ ಸಿಟಿಯಿಂದ ಇದನ್ನ ಸುಮ್ಮ ಕೊಡಕ್ಕೆ ಅಂತ. ಬಾಪ್ಪ ಬಾ. ಒಂದೆರಡು ದಿವಸ ಇಲ್ಲೇ ಇರ್ತೀನಿ ಮಾವ. ಬರ್ತೀನಿ ಮಾವ, ಬರ್ಲಾ? ಅಕ್ಕ, ಏನಾಯ್ತಕ್ಕ? ಯಾಕೆ ಹೀಗೆ ನಗ್ತಿದ್ಯಾ? ಏನು ಇಲ್ಲ, ನಾನು ಹೇಳಿದನ್ನೆಲ್ಲ ನಿಜ ಅಂತ ನಂಬ್ಕೊಂಡು ಹೇಗೆ ಜೋಲ್ ಮುಖ ಹಾಕೊಂಡು ನಿಂತಿದ್ದೀರಾ ಅಂತ ನೋಡಿ ನಗು ಬಂತು. ಅಂದ್ರೆ ಇಷ್ಟೊತ್ತು ನೀನ್ ಹೇಳಿದೆಲ್ಲ ಬರೀ ಸುಳ್ಳ? ಮತ್ತಿನ್ನೇನ್ ಅನ್ಕೊಂಡಿದ್ಯಾ? ಮದುವೆಗೆ ಮುಂಚೆ ನಾನು ಅತ್ನಲ್ಲ, ಈಗ ನೀವು ಅಳ್ಳಿ ಅಂತ ತಮಾಷೆ ಮಾಡಿದೆ. ನಿಮ್ಮನ್ನೆಲ್ಲ ನೋಡೋ ಆಸೆ ಆಯ್ತು, ಅದಕ್ಕೆ ಓಡ್ ಬಂದ್ಬಿಟ್ಟೆ ಅಷ್ಟೇ. ಸುಮಾ, ಯಾಕೆ ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಾ ಇದೀಯೇ? ಅಪರೂಪಕ್ಕೆ ಬಂದಿದ್ದೀನಿ, ಸಿಹಿ ಅಡಿಗೆ ಮಾಡಿ ಹಾಕಲ್ವೇನೆ? ಓ ಯಾಕಿಲ್ಲ, 10 ನಿಮಿಷದಲ್ಲಿ ಜಾಮ್ ಜಾಮ್ ಅಂತ ಹಬ್ದೂಟ ರೆಡಿ ಮಾಡ್ತೀನಿ. ಒಟ್ಟಿಗೆ ಕುಜ್ಜಮಾಯಿಸೋಣ ಏನಪ್ಪಾ? ಅಷ್ಟಲ್ದೆ ನನ್ನ ಮಗಳು ಸುಗ್ಗಿ ಹಾಕಿ ತವ್ರಿಗೆ ಬಂದಿದ್ದಾಳೆ. ಅವಳು ಕೈ ತುತ್ತಾಗದೆ ಹೋದ್ರೆ ಭೂಮಿ ತಾಯಿ ಮುನ್ಸ್ಕೊಂಡ್ ಬಿಡ್ತಾಳೆ. ಅಮ್ಮಯ್ಯ, ನೀ ಎಲ್ಲ ರೆಡಿ ಮಾಡ್ಕೋ, ನಾನು ಅಷ್ಟಲ್ಲೇ ಆಚಾರ್ಯ ಹತ್ರ ಹೋಗ್ಬಿಡ್ತೀನಿ. ಅಕ್ಕ, 1 ನಿಮಿಷ ಬಂದೆ. ಅಕ್ಕ ತಗೋ, ನನ್ ಮದ್ವೆ ಆಗೋವರೆಗೂ ನಿನ್ ಮದ್ವೆ ಆಲ್ಬಮ್ ನೋಡ್ತಿರೋ, ನಾನು ಅಡ್ಗೆಗಿರ್ತೀನಿ. ಅಕ್ಕ, 1 ನಿಮಿಷ ಬರ್ತೀಯಾ? ಅಕ್ಕ, ಏನಮ್ಮ? ಅಪ್ಪ, ಅಕ್ಕ, ನಾನು ಹೋಗ್ತಾ ಇದ್ದೀನಿ, ನನ್ನನ್ನು ಹುಡುಕಬೇಡಿ. ಹೇಮಾ, ಅಯ್ಯೋ ದೇವ್ರೆ, ಎಲ್ಲೋದ್ಲಪ್ಪ ಹುಡುಗಿ? ಬಾಮ್ಮ. ಏನ್ ಹುಚ್ಚಾಟ ನಡೆಸಿದ್ಯಾ? ಹೀಗ್ ಸತ್ತು ನಮ್ಮ ಮುಖಕ್ಕೆ ಮಸಿ ಮಾಡಬೇಕು ಅನ್ಕೊಂಡಿದ್ಯಾ? ಅಲ್ಲಮ್ಮ, ಸಾಯೋದ್ರಿಂದ ನಿನ್ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೇನೆ ನೋಡು. ಹಾಗೆ ಸಾಯೋದ್ರಿಂದ ನಿನ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾಗಿದ್ರೆ ಮೊದಲು ನನ್ನ ಸಾಯಿಸ್ಬಿಡು, ಆಮೇಲೆ ಇಷ್ಟ ಬಂದಾಗ ಮಾಡ್ಕೋ. ನಾನೇನ್ ಮಾಡ್ಲಪ್ಪ, ನಾನೇನ್ ಮಾಡ್ಲಿ? ಇದನ್ನ ಬಿಟ್ರೆ ನನಗೆ ಬೇರೆ ದಾರಿ ತೋಚ್ತಾ ಇಲ್ಲಪ್ಪ. ಬೇರೆ ದಾರಿನೇ ಇಲ್ಲ, ಬೇರೆ ದಾರಿ ಇಲ್ಲ. ಇದೆಯಮ್ಮ, ಬೇರೆ ದಾರಿ ಖಂಡಿತ ಇದೆ. ಮೊದಲು ಮನೆಗೆ ಹೋಗೋಣ ಬಾಮ್ಮ. ಬಾಮ್ಮ. ಕುಡಿತಾ ಇರ್ಬೇಕು, ಕುಣಿತಾ ಇರ್ಬೇಕು. ಲೈಫ್ ಅನ್ನೋದು ನೀರು.